ಸರಗಳರ ಕ್ರೌರ್ಯಕ್ಕೆ ಇಲ್ಲೊಬ್ಬ ಮಹಿಳೆ ಬಲಿಯಾಗಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮಾಂಗಲ್ಯ ಸರಕ್ಕೆ ಕಳ್ಳರು ಕನ್ನ ಹಾಕಿದ್ದು ಅಲ್ಲದೆ ಆಕೆಯ ಜೀವಕ್ಕೂ ಕಂಟಕಪ್ರಾಯರಾಗಿದ್ದಾರೆ. ಮುಖಕ್ಕೆ ಸ್ಪ್ರೇ ಸಿಂಪಡಿಸಿ ಮಾಂಗಲ್ಯ ಸರವನ್ನ ಆಕೆಯಿಂದ ಕಳ್ಳತನ ಮಾಡಿದ್ದಾರೆ. ಈ ವೇಳೆ ಕುಸಿದು ಬಿದ್ದು ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೆಲಮಂಗಲ ಬಳಿಯ ಹುಸ್ಕೂರು ಗ್ರಾಮದಲ್ಲಾಗಿರುವಂತಹ ಇನ್ಸಿಡೆಂಟ್ ಇದು. ಜ್ಯೋತಿ ಅಂತ 45 ವರ್ಷದ ಮಹಿಳೆ ಸಾವನ್ನಪ್ಪಿರೋದು. ಸರಗಳ್ಳರ ಅಟ್ಟಹಾಸಕ್ಕೆ ಮಹಿಳೆ ತಮ್ಮ ಜೀವವನ್ನೇ ಕಳ್ಕೊಂಡಿದ್ದಾರೆ. ಮನೆ ಮುಂದೆ ತಂಪಾಡು ತಾವು ಬೆಳಗ್ಗೆ ಕಸ ಗುಡಿಸ್ಬೇಕಾದ್ರೆ ಅಲ್ಲಿಗೆ ಬರುವಂತಹ ಸರಗಳ್ಳರು ಆಕೆಯ ಮುಖಕ್ಕೆ ಒಂದು ಸ್ಪ್ರೇಯನ್ನು ಸಿಂಪಡಿಸಿದ್ರು ಅನ್ನೋದು ಸ್ಥಳೀಯರಿಂದ ಸಿಗ್ತಾ ಇರುವಂತಹ ಮಾಹಿತಿ. ಮಾದನಾಯಕನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಟ್ ಒಂದು ವೇಳೆ ಆಭರಣವನ್ನು ಧರಿಸಲೇಬೇಕು ಅಂತ ಹೇಳಿದ್ರೆ ವಿಪರೀತ ಸೆಕ್ಯೂರಿಟಿ ಇಟ್ಕೊಂಡು ಮಾಡಿ. ದಯವಿಟ್ಟು ಮನೆ ಆಚೆ ಅಥವಾ ಓಡಾಡಬೇಕಾದ್ರೆ, ತರಕಾರಿ ತರಬೇಕಾದ್ರೆ, ಆಚೆ ಕಸ ಗುಡಿಸ್ಬೇಕಾದ್ರೆ ದಯವಿಟ್ಟು ಹಾಕೊಳ್ಬೇಡಿ. ಹುಸ್ಕೂರು ಗ್ರಾಮದಲ್ಲಿ ಏನಂದ್ರೆ ಕಳ್ತನ ಮಾಡಕ್ ಬಂದು ಒಂದು ಪ್ರಾಣನೇ ಕಳೆದಿದ್ದಾರೆ. ಸರ ಮತ್ತೆ ವಾಲೆ ಎರಡನ್ನೂ ಸಹ ಕದ್ದೊಯ್ದವ್ರೆ. ಮತ್ತೆ ಲಾಕ್ ಹಾಕಿದ್ದಾರೆ. ಡೋರಿಂದ ಮನೆಯಿಂದ ಒಳಗಡೆಯಿಂದ ಯಾರು ಬರಬಾರ್ದು ಅಂತ ಲಾಕ್ ಹಾಕಿದ್ದಾರೆ. ಗ್ರಾಮಸ್ಥರು ಆಮೇಲೆ ಏನ್ ಈ ತರ ಬಿದ್ದಿದ್ದಾರೆ ಅಂತ ನೋಡಿದಾಗ ಎಲ್ಲ ಒಡವೆ ಮತ್ತೆ ಅವಕ್ಕನ್ನ ಜೀವ ತೆಗೆದು ಅವ್ರ ಯಜಮಾನ್ರು ನನ್ನ ಅಕ್ಕ ಬಾಗ್ಲ ಆ ಕಡೆಯಿಂದ ಹಾಕ್ಬಿಟ್ಟವ್ರೆ, ಆಚೆಯಿಂದ ತೆಗಿ ಬರಕ್ಕ ಅಂದ್ರು. ಆಮೇಲೆ ನಾನು ಓಡೋಗಿ ತೆಗಿಯಕ್ ಹೋದೆ, ಈ ಜ್ಯೋತಿ ಮಕಡೆ ಮಲಿಕೊಂಡ್ಬಿಟ್ಟಿತ್ತು. ಅಣ್ಣ ಮಲಿಕೊಂಡ್ಬಿಟ್ಟದ್ ಯಾಕೋ ಬಿದ್ದೋಗೋದ್ ಜ್ಯೋತಿ ಅಂದ್ಬಿಟ್ಟು ಓಡೋಗ್ ಲಾಕ್ತ ಜೀವನ ಮಾಡ್ಕೊಂತೀವಿ, ನಾವು ಎಷ್ಟು ಬಿಡೋಳು ಬೇಕಾಗಿದ್ರೆ